ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ಇವತ್ತು ಇನ್ನೊಂದು ಲೈವ್ ವಿಡಿಯೋ ವಿಚಾರವನ್ನು ನಿಮ್ಮ ಮುಂದೆ ತಿಳಿಸಕ್ ಬರ್ತಾ ಇದ್ದೀನಿ. ಓಂ ಅನಘಾಯ ನಮಃ. ಒಂದು ಮನೆಯ ಪಕ್ಕ ಗೋಶಾಲೆ, ಹಾಗೇನೆ ಮನೆಯ ಪೂರ್ವ ಭಾಗದಲ್ಲಿ ಸಾಕಷ್ಟು ಖಾಲಿ ಸ್ಥಳ. ಇಷ್ಟು ದೊಡ್ಡ ಸ್ಥಳ ಅಂದ್ರೆ ನೀವು ಒಂದು 4-5 ಮನೆಗಳನ್ನ ಕಟ್ಟಬಹುದು. ಇಷ್ಟು ದೊಡ್ಡ ಸ್ಥಳದಲ್ಲಿ ನಾವಿರ್ಬೇಕಾದ್ರೆ ನಾವು ಕನ್ಫ್ಯೂಸ್ ಆಗೋದು ಹೇಗೆ ಮಾಡ್ಕೋಬೇಕು ಅಂತ. ಈ ಮನೆಯಲ್ಲಿ ದಕ್ಷಿಣದ ರಸ್ತೆ ಮತ್ತೆ ಪೂರ್ವದ ರಸ್ತೆ ಇದೆ. ದಕ್ಷಿಣ ಮತ್ತೆ ಪೂರ್ವಕ್ಕೆ ರಸ್ತೆ ಇದ್ದಾಗ ನಾವೆಷ್ಟು ಜವಾಬ್ದಾರಿಯಾಗಿ ನಮ್ಮ ಒಂದು ಮನೆಯನ್ನ ಮಾಡ್ಕೋಬೇಕಾಗತ್ತೆ ಅನ್ನೋದಕ್ಕೆ ಈ ಮನೆ ಸಾಕ್ಷಿ ಅಂತ ಹೇಳ್ಬೋದು. ಆ ಮನೆಯನ್ನ ಹೊಂದಿರತಕ್ಕಂತಹ ವ್ಯಕ್ತಿ ಸಾಕಷ್ಟು ಹಣಕಾಸನ್ನ ಸಂಪಾದನೆ ಮಾಡಿದ್ದ ವ್ಯಕ್ತಿ ಆಗಿದ್ದು ಈ ಮನೆ ಕಟ್ಕೊಂಡ್ಮೇಲೆ ಸಾಕಷ್ಟು ಕಳ್ಕೋಬೇಕಾಗಿ ಬರುತ್ತೆ. ಅವರಿಗೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳಿದ್ದಾರೆ. ಬಟ್ ಅದರಲ್ಲಿ ನಿಜಾಂಶ ಏನೋ, ಅವರು ಯಾವೆಲ್ಲ ವಿಚಾರಗಳನ್ನ ನಮ್ಮ ಹತ್ರ ಹಂಚ್ಕೊಂಡ್ರು ಆ ವಿಚಾರಗಳನ್ನ ನಿಮ್ ಮುಂದೆ ತಿಳಿಸ್ತೀನಿ. ಇದು ದಕ್ಷಿಣ ರಸ್ತೆ, ಇದು ಪೂರ್ವ, ಇದು ಉತ್ತರ. ಈ ಮನೆಯ ಯಜಮಾನರು ಏನ್ ಮಾಡ್ಕೊಂಡಿದ್ದಾರೆ, ಪಶ್ಚಿಮವನ್ನ, ಇದು ಪಶ್ಚಿಮ ಭಾಗ, ಈ ಪಶ್ಚಿಮವನ್ನ ಸಂಪೂರ್ಣ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಬ್ಲಾಕ್ ಮಾಡ್ಕೊಂಡಾಗ ಈ ವಾಯುಮೂಲೆ ಬ್ಲಾಕ್ ಆಯ್ತು. ವಾಯುಮೂಲೆ ಬ್ಲಾಕ್ ಆದ್ರೆ ನಿಮ್ಗೆ ಗೊತ್ತೇ ಇದೆ, ವ್ಯವಹಾರಗಳು ಬ್ಲಾಕ್ ಆಗ್ಬಿಡುತ್ತೆ, ಹಣಕಾಸಿನ ದಾರಿಗಳು ಬಂದಾಗ್ಬಿಡುತ್ತೆ, ಮಾಡಿರ್ತಕ್ಕಂತಹ ಸಾಲಕ್ಕೆ ಬಡ್ಡಿ ಕಟ್ಟೋದ್ರಲ್ಲೇ ಸಾಕಾಗ್ಬಿಡುತ್ತೆ. ಈ ಒಂದು ಸಮಸ್ಯೆಯನ್ನ ಕೊಟ್ಬಿಡುತ್ತೆ. ಅದಕ್ಕೆ ಈ ಕೇಸಲ್ಲಿ ಈ ಮೂಲೆಯನ್ನ ಓಪನ್ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಕರ್ಮಗಳು ಹೇಗ್ ಬಂದು ಕುತ್ಕೋತವೆ ಅಂತ ತೋರ್ಸೋದಕ್ಕೆ ಇದೊಂದು ಉದಾಹರಣೆ ಅಂತ ನಾವು ಹೇಳ್ಬೋದು. ಮತ್ತೆ ಈ ಮನೆಯ ವ್ಯಕ್ತಿಗೆ ಯಾರು ಏನ್ ಹೇಳ್ಬಿಟ್ಟಿದಾರೆ ಅಂತಂದ್ರೆ, ಇಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಬಾಗ್ಲಿದೆ, ಮನೆಯ ಮುಂದೆ ಮೆಟ್ಲಿದ್ದಾವೆ. ಈ ಮೆಟ್ಲು ಮನೆಯ ಮುಂದೆ ಇರೋದಕ್ಕೆ ನೀನು ದಕ್ಷಿಣದಲ್ಲಿ ಹಿಡಿತಾ ಇದೀಯಾ, ಅದಕ್ಕೆ ನೀನು ಸಾಲಗಳು ಮಾಡಿಕೊಂಡು ಚಿನ್ನವನ್ನ ಅಡವಿಟ್ಕೊಂಡು ನೀನು ಜೀವನ ಮಾಡ್ತಾ ಇರೋದು ಈ ಒಂದು ದಕ್ಷಿಣ ಆಗ್ನಿ ಬಾಗಲದಿಂದ, ಅಲ್ಲಿ ಕೆಳಗಡೆ ಮೆಟ್ಲು ಹಿಡಿತಾ ಇರೋದ್ರಿಂದ ಅಂತ ಹೇಳಿದ್ದಾರೆ. ಇಲ್ಲಿ ತಿಳ್ಕೊಬೇಕಾಗಿರೋ ವಿಚಾರ ಏನಂದ್ರೆ, ದಕ್ಷಿಣ ಆಗ್ನೇಯ ಉಚ್ಚಸ್ಥಾನ. ದಕ್ಷಿಣ ಆಗ್ನೇಯ ಉಚ್ಚಸ್ಥಾನ ಆದಾಗ ದಕ್ಷಿಣದಲ್ಲಿ ಬಾಗಿಲು ಕೊಟ್ಟಾಗ ಅದಕ್ಕೆ ಮೆಟ್ಲು ಬರಲೇಬೇಕು. ಈ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನೆ ನೆಲದಿಂದ ಎತ್ತರದಲ್ಲೇ ಇರಬೇಕೆ ಹೊರತು ನೆಲದ ಲೆವೆಲ್ ಇರೋ ಹಾಗಿಲ್ಲ. ಅವಾಗ ಮಾತ್ರ ಅದಕ್ಕೆ ಬಲ. ಅದು ಉತ್ತರಕ್ಕಿರ್ಲಿ, ದಕ್ಷಿಣಕ್ಕಿರ್ಲಿ, ಪೂರ್ವಕ್ಕಿರ್ಲಿ, ಪಶ್ಚಿಮಕ್ಕಿರ್ಲಿ, ನಮ್ಮ ಮನೆಗೆ ನಾವು ಮೆಟ್ಲು ಹತ್ಕೊಂಡೆ ಹೋಗ್ಬೇಕು. ಈ ಮೆಟ್ಲು ಹತ್ತೋದ್ರಿಂದ ಇಳಿಯೋದ್ರಿಂದ ಯಾವುದೇ ನಿಮಗೆ ಹಣಕಾಸಿನ ಸಮಸ್ಯೆ ಬರೋದಿಲ್ಲ. ಇದರ ತಪ್ಪು ಕಲ್ಪನೆಯಿಂದ ಹೊರಗಡೆ ಬನ್ನಿ. ಇದನ್ನ ಮೆಟ್ಲು ಹತ್ತಿ ಇಳಿದು ಮಾಡಿದ್ದಕ್ಕೇನೆ ಚಿನ್ನವನ್ನು ಅಡವಿಡುವಂತ ಸಮಸ್ಯೆ ಬಂತು, ಆ ತರ ಇದಾಯ್ತು ಅಂತ ಅವರು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಆದ್ರೆ ವಸ್ತುಸ್ಥಿತಿ ಏನಿದೆ ಅನ್ನೋದನ್ನ ನಾನು ಅವರಿಗೆ ತೋರಿಸಿ ತಿಳಿಸಿ ಹೇಳಿ ಬಂದಿದ್ದೀನಿ. ಅದನ್ನು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಈ ಮನೇಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಉತ್ತರ ಮಧ್ಯಭಾಗದಿಂದ ಈ ಉತ್ತರ ವಾಯವ್ಯಕ್ಕೆ ಸ್ವಲ್ಪ ಕನೆಕ್ಷನ್ ಇದ್ದು, ಇದು ಉತ್ತರ ವಾಯವ್ಯಕ್ಕೆ ಸ್ವಲ್ಪ ಕನೆಕ್ಷನ್ ಇದೆ. ಉತ್ತರ ಮಧ್ಯಭಾಗದಿಂದ ಈ ತರ ಒಂದು ಸಂಪ್ ಮಾಡ್ಕೊಂಡಿದ್ದಾರೆ. ಈ ಸಂಪ್ ಏನಿದೆ, ಇದರಿಂದ ಅವರು ಈ ರೀತಿಯಾದ ಸಮಸ್ಯೆಯನ್ನು ಅನುಭವಿಸಿರೋದು. ಯಾಕಂದ್ರೆ ಉತ್ತರದಲ್ಲಿ ಇರ್ತಕ್ಕಂಥದ್ದು ಕುಬೇರ. ಕುಬೇರನೇ ನಿಮ್ಗೆಲ್ಲ ಒಂದು ಸಮೃದ್ಧಿಯನ್ನ ಕೊಡ್ತಕ್ಕಂಥವನು. ಆ ಕುಬೇರನ ಜಾಗದಲ್ಲಿ ಹೋಗಿ ನೀವು ಗುಂಡಿ ತೋಡಿದಾಗ ಆ ಕುಬೇರ ನಿಮಗೆ ಯಾಕೆ ಸಮೃದ್ಧಿಯನ್ನ ಕೊಡ್ತಾನೆ? ಕುಬೇರ ಬರ್ತಕ್ಕಂಥ ದಿಕ್ಕನ್ನು ನಾವು ಗಲೀಜಾಗಿ ಇಟ್ಕೊಂಡಾಗ, ಇದೇ ಜಾಗದಲ್ಲಿ ಪಾತ್ರೆ ತೊಳೆಯೋದು ಇನ್ನೊಂದು ಮಾಡಿ ಈ ಜಾಗವನ್ನೆಲ್ಲ ಗಲೀಜಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಹೇಳೋದು, ಉತ್ತರವನ್ನ ಪೂರ್ವವನ್ನ ತುಂಬಾ ಶುದ್ಧವಾಗಿ ಇಟ್ಕೊಳ್ಳಿ. ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯ ಈ ಎಲ್ಲ ಭಾಗಗಳನ್ನ ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ಹೇಳೋದು. ಈ ಸಂಪು ಮತ್ತು ಇಲ್ಲಿ ಮಾಡ್ಕೊಂಡಿರ್ತಕ್ಕಂತಹ ಬ್ಲಾಕ್ ಮತ್ತೆ ಇಲ್ಲಿ ಮಾಡ್ಕೊಂಡಿರ್ತಕ್ಕಂತಹ ಟಾಯ್ಲೆಟ್ಗಳು ಇವೆಲ್ಲ ಸೇರಿ ಈ ಮನೆ ಒಂದು ಎಕ್ಸ್ಟೆಂಡ್ ಆಯ್ತು. ಇಲ್ಲಿ ಉತ್ತರ ವಾಯವ್ಯ ಬೆಳೆದಿರ್ತಕ್ಕಂತಹ ದೋಷವನ್ನ ಕೊಡ್ತಾ ಇದೆ.
ಹಾಗಾಗಿನೇ ಇವರು ಇಲ್ಲಿ ಸಾಲ ಸೋಲಗಳನ್ನ ಮಾಡಿಕೊಂಡು ಅದರ ಸುಳಿಯಲ್ಲಿ ಸಿಗಾಕೊಂಡಿರೋದು, ಈ ಮೆಟ್ಲು ಇಳಿದಿರೋದಕ್ಕಲ್ಲ. ಇನ್ನೊಂದು ವಿಪರ್ಯಾಸ ಅಂದ್ರೆ ದಕ್ಷಿಣಾಗ್ನೇಯ ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂತಹ ಬಾಗಿಲಿಗೆ 2 ಕಿಟಕಿ ಇತ್ತು, ಆ ಕಿಟಕಿಯನ್ನು ತೆಗೆಸಿ ಬರೀ ಬಾಗಿಲನ್ನ ಮಾಡಿಸಿದ್ದಾರೆ. ಈ ತರ ನೋಡಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮಾಡಬೇಡಿ, ಗೊತ್ತಿದ್ರೆ ಮಾತ್ರ ವಾಸ್ತು ಹೇಳಿ, ಅರ್ಧಮರ್ಧ ತಿಳ್ಕೊಂಡು ಹೇಳ್ಬೇಡಿ. ಯಾಕಂದ್ರೆ ಅಷ್ಟೊಂದು ಖರ್ಚು ಮಾಡಿ ಅವರು ಆ ಬಾಗಿಲು ತೆಗೆದು ವಾಪಸ್ ಹಾಕೊಂಡಾಗ ಅವ್ರಿಗೆ ಎಷ್ಟು ಖರ್ಚಾಗಿರುತ್ತೆ ಅಲ್ವಾ? ಅವರ ಹಿತಾಸಕ್ತಿನ ನಾವು ಗಮನಿಸ್ಬೇಕಾಗತ್ತೆ. ತಪ್ಪು ಯಾವ್ದಿದೆ, ನಿಜವಾಗ್ಲೂ ಯಾವ್ದು ತಪ್ಪಿದೆ ಅದನ್ನ ಹೇಳಿ. ಒಂದು ಬಾಗಿಲನ್ನ ತೆಗೆದು ವಾಪಸ್ ಇಡಬೇಕಾಗಿ ಬಂದ್ರೆ ಅದಕ್ಕೆ ಸಾಕಷ್ಟು ಪ್ಯಾರಾಮೀಟರ್ಸ್ ಇದೆ, ಸಾಕಷ್ಟು ಆಂಗಲ್ ಅಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಹಾಗೆ ಸುಮ್ಮನೆ ಏನೋ ಒಂದು ಮಾಡೋದಕ್ಕೆ ಬರಲ್ಲ. ಇನ್ನೂ ಒಂದು ಮುಖ್ಯ ದೋಷ ಇದೆ ಇಲ್ಲಿ. ಈ ಮನೆಯಲ್ಲಿ ಬಿಸ್ನೆಸ್ ಬ್ಲಾಕ್ ಆಗೋದಕ್ಕೆ, ಬಿಸ್ನೆಸ್ ಲಾಸ್ ಆಗೋದಕ್ಕೆ, ಅಥವಾ ಒಂದು ಫೈನಾನ್ಸ್ ವೀಕ್ ಆಗೋದಕ್ಕೆ ಇನ್ನೂ ಒಂದು ಮುಖ್ಯ ಕಾರಣ ಇದೆ. ಅದೇನಂದ್ರೆ ಈಶಾನ್ಯದಲ್ಲಿ ದೇವರ ಮನೆ. ಕರೆಕ್ಟ್ ಎಕ್ಸಾಕ್ಟ್ ಮೂಲೆಯಲ್ಲಿ ದೇವರ ಮನೆ ಮಾಡ್ಬಿಟ್ಟಿದ್ದಾರೆ. ಈ ದೇವರ ಮನೆಯನ್ನ ಇರಬಾರ್ದು ಅನ್ನೋ ವಿಚಾರ ತಿಳ್ಕೊಂಡ್ಮೇಲೆ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ದೇವ್ರನ್ನ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಪೂಜಾ ರೂಮ್ ಅನ್ನ ಇಲ್ಲಿ ಅಂದ್ರೆ ದೇವ್ರನ್ನ ಇಲ್ಲಿ ಇಡ್ತಾ ಇದ್ದಾರೆ. ಆದ್ರೆ ಈ ರೂಮ್ ಅನ್ನ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ. ಈ ಊದೋದ್ ಕೊಟ್ಟು ಬಾರ್ಸದ್ ತಗೊಳ್ಳೋದು ಅಂತ ಹೇಳ್ತಾರೆ ನೋಡ್ರಿ, ಇದೇ ಕೇಸ್ ಅದು. ಇಲ್ಲಿ ದೇವ್ರಿದ್ದಾಗ ದೇವ್ರು ಇರೋ ತಪ್ಪಲ್ಲ ರೀ, ನಾವು ನಿಮ್ಗೆ ಅರ್ಥನೇ ಮಾಡ್ಕೋತಿಲ್ಲ ನೀವು ಜನಗಳು. ನಾವು ಏನ್ ಹೇಳ್ತಾ ಇದ್ದೀವಿ ಆ ಪಾಯಿಂಟ್ಗೆ ಬರ್ತಾವ ನೀವು. ನಿಮ್ಗೆ ನಾವು ಹೇಳ್ತಾ ಇರೋದು ಇದು ಈ ರೂಮೇ ಇರಬಾರ್ದು ಅಂತ, ಆ ರೂಮಲ್ಲಿ ದೇವ್ರು ಇರಬಾರ್ದು ಅಂತಲ್ಲ. ಈ ರೂಮ್ ಇದೆ ಅಂದ್ಮೇಲೆ ಅಲ್ಲಿ ದೇವ್ರು ಇರ್ಬೋದು. ನಿಮ್ಮ ನಿಮ್ಮ ತಪ್ಪು ಏನಂತೀವಿ ಗ್ರಹಿಕೆಯಿಂದ ತಪ್ಪು ಮಾಡ್ಕೋಬೇಡಿ. ಈ ರೂಮ್ ತೆಗೆದ್ರೆ ಮಾತ್ರ ದೇವ್ರನ್ನ ತೆಗೀರಿ. ಈ ರೂಮ್ ತೆಗಿಯೋದಿಲ್ವಾ, ಅಲ್ಲೇ ಇಡಿ ದೇವ್ರು. ನೀವು ಏನು ಮಾಡೋಕ್ಕಾಗಲ್ಲ. ಈ ರೂಮ್ ಅಲ್ಲಿದೆ ಅಂದ್ರೆ ಆ ದೋಷ ಅಲ್ಲಿದೆ ಅಂತ ಅರ್ಥ. ನಾವ್ ಹೇಳೋದು ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಈ ರೂಮನ್ನ ಸಂಪೂರ್ಣ ತೆಗಿಬೇಕು, ಟೋಟಲ್ ರಿಮೂವ್ ಮಾಡಬೇಕು. ಆಮೇಲೆ ದೇವರ ಮನೆಯನ್ನ ನೀವು ಪೂರ್ವ ಮಧ್ಯಭಾಗದಲ್ಲಾರು ಮಾಡ್ಕೊಳ್ಳಿ, ಪಶ್ಚಿಮ ಮಧ್ಯಭಾಗದಲ್ಲಾರು ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇನ್ನು ಯಾರೋ ಬಂದು ಏನೋ ಹೇಳಿದ್ರು ಅಂತ ಏನೇನೋ ಮಾಡ್ಕೊಂಡಿದ್ದಾರೆ, ಅವೆಲ್ಲ ನಾವ್ ಯಾಕೆ ಮಾತಾಡೋದು. ನಾವೇನ್ ಹೇಳಿದೀವಿ ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನಮಗೆ ರಿಸಲ್ಟ್ ಬರಬೇಕು. ಮಾಡಿರ್ತಕ್ಕಂತಹ ಕೆಲಸ, ನಾವು ಹೇಳಿರ್ತಕ್ಕಂಥ ವಿಚಾರ ಅವ್ರು ಮಾಡ್ಕೊಂಡಾಗ ಅವರಿಗೆ ರಿಸಲ್ಟ್ ಬರಬೇಕು, ಅವರು ನಮ್ಮನ್ನ ಜ್ಞಾಪಕ ಇಟ್ಕೋಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಉತ್ತರ ಮಧ್ಯಭಾಗಕ್ಕೆ ಒಂದು ಡೋರ್ ಇದೆ, ದಕ್ಷಿಣ ಆಗ್ನೇಯಕ್ಕೊಂದು ಡೋರ್ ಇದೆ. ಈ ಡೋರು ಉಚ್ಚ ಸ್ಥಾನ, ಈ ಡೋರು ಉಚ್ಚ ಸ್ಥಾನ. ಹಾಗಾಗಿ ಈ ಬಾಗಿಲುಗಳಿಂದ ಯಾವುದೇ ಸಮಸ್ಯೆ ಇಲ್ಲ. ಈ ಬಾಗಿಲಿಗೆ ನೇರವಾಗಿ ಇಲ್ಲೊಂದು ಕಿಟಕಿಯನ್ನ ಮಾಡ್ಕೋಬೇಕು. ಇನ್ನು ಈ ದೇವರ ಮನೆ ತೆಗಿಬೇಕು. ಬೆಡ್ರೂಮ್ ಕರೆಕ್ಟ್ ಆಗಿದೆ, ಕಿಚನ್ ಕರೆಕ್ಟ್ ಆಗಿದೆ. ದಕ್ಷಿಣಕ್ಕೆ ರಸ್ತೆ ಇದ್ದಾಗ ನಾವು ಕೂಡ ವಾಯವ್ಯದ ಕಿಚನ್ ಅನ್ನೇ ಕೊಡ್ತೀವಿ, ಅದರಲ್ಲಿ ಏನೂ ದೋಷ ಇಲ್ಲ. ಇನ್ನು ಇಲ್ಲಿರ್ತಕ್ಕಂಥ ಸಂಪ್ ಏನಿದೆ ಇದನ್ನ ರಿಮೂವ್ ಮಾಡಲೇಬೇಕಾಗುತ್ತೆ. ಈ ರೀತಿಯಾಗಿ ನೀವು ಉತ್ತರದಲ್ಲಿ ಸಂಪ್ ಮಾಡ್ಕೊಂಡಾಗ ಮನೆ ಹೆಂಗಸರಿಗೆ, ಮನೆಯವರಿಗೆ ಎಲ್ಲರಿಗೂ ಒಂದಲ್ಲ ಒಂದು ಸರ್ಜರಿಗಳು ಆಗೇ ಆಗ್ತವೆ. ಮನೆ ಹೆಂಗಸರಿಗೆ ಸಾಕಷ್ಟು ಸರ್ಜರಿಗಳಾಗಿದ್ದಾವೆ. ಇದು ಹೆಂಗಸರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ. ಮತ್ತು ನಿಮ್ಗೆ ಕೈಯ ಹಣ ನಿಲ್ಲದೆ ಇರತಕ್ಕಂಥದ್ದು. ಹಣ ನಿಲ್ಲಬೇಕು ಅನ್ನೋದಾದ್ರೆ ಇದನ್ನ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಬೇಕಾಗತ್ತೆ. ಈ ಮನೆಯ ಉತ್ತರದಿಂದ ಈಶಾನ್ಯಕ್ಕೆ, ಎಕ್ಸಾಕ್ಟ್ ಈಶಾನ್ಯಕ್ಕೆ ಆ ಸಂಪನ್ನ ಶಿಫ್ಟ್ ಮಾಡ್ಕೋಬೇಕಾಗತ್ತೆ. ನಾನು ನಿಮ್ಗೆ ಆಗ್ಲೇ ಹೇಳಿದೆ ಈ ಮನೆ ಬಹಳ ದೊಡ್ಡದಾಗಿದೆ ಅಂತೇಳಿ, ಅದಕ್ಕೋಸ್ಕರ ಸ್ವಲ್ಪ ಸಮಯ ಜಾಸ್ತಿ ತಗೋತಾ ಇದೆ. ಇಲ್ಲಿ ಒಂದು ಕೌಶೆಡ್ ಇದೆ, ಇದರಲ್ಲಿ ನಿಮ್ಗೆ ಸಾಕಷ್ಟು ವಿಚಾರ ತಿಳಿಸ್ತೀನಿ. ನೀವು ಕೂಡ ನಿಮ್ಮ ಈ ತರ ಇದ್ದಾಗ ನೀವು ಅದನ್ನ ಬಳಕೆ ಮಾಡ್ಕೋಬಹುದು. ಇದು ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ. ಈ ಒಂದು ಶೆಡ್ ನಲ್ಲಿ ಇದು ಕೌ ಶೆಡ್. ದಕ್ಷಿಣ ಎಲ್ಲ ನೀವು ಏನ್ ಮಾಡಿದ್ದಾರೆ, ಇವರು ಮೆಶ್ ಹಾಕಿದ್ದಾರೆ, ಮೆಶ್. ಉತ್ತರದಲ್ಲಿ ಗೋಡೆ ಕಟ್ಟಿದ್ದಾರೆ. ಎಷ್ಟೇ ಎತ್ತರದ ಗೋಡೆ? 10 ಅಡಿ ಎತ್ತರದ ಗೋಡೆ ಕಟ್ಟಿದ್ದಾರೆ. ಇಲ್ಲಿ ಮೆಶ್ ಹಾಕಿ ಇಲ್ಲಿ ನೀವು ಬ್ಲಾಕ್ ಮಾಡಿದಾಗ ಅದು ನಿಮ್ಗೆ ಹೇಗೆ ಸಮೃದ್ಧಿ ಕೊಡುತ್ತೆ? ಜಸ್ಟ್ ಥಿಂಕ್.
ನಾವು ಬ್ಲಾಕ್ ಮಾಡ್ಬೇಕಾಗಿರೋದು ದಕ್ಷಿಣನ. ನೀವು ಉತ್ತರವನ್ನ ಬ್ಲಾಕ್ ಮಾಡ್ಕೊಂಡು ದಕ್ಷಿಣ ಓಪನ್ ಮಾಡ್ಕೊಂಡು ಕುತ್ಕೊಂಡಿದ್ದೀರಾ. ನಾನು ಅಲ್ಲಿ ಹೇಳ್ತಾ ಇದ್ರು ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. 10 ಸಲ ಹೇಳ್ತಾ ಇದ್ದೀನಿ, ಮತ್ತೆ ಕರೀತಾರೆ, ಮತ್ತೆ ತೋರಿಸ್ತಾರೆ, ಇಲ್ಲ ನಾನು ಮೆಶ್ ಹಾಕ್ತೀನಿ ಅಂತಾರೆ. ಏನ್ ಮಾಡ್ತೀರಾ ಮೆಶ್ ಹಾಕಿ? ಮೆಶ್ ಇಂದ ಏನು ಪ್ರಯೋಜನ ಆಗಲ್ಲ. ಮೆಶ್ಶು ಈ ತರ ನೀವು ಖಾಲಿ ಸೈಟ್ ಇದ್ದಾಗ ಏನೋ ಹಾಕೊಳ್ಳಿ, ನಡೀತದೆ. ಮನೆ ಕಟ್ಟದ ಮೇಲೆ ಕಾಂಪೌಂಡ್ ಬರ್ಬೇಕು, ಅದಕ್ಕೆ 10 ರೂಪಾಯಿ ಖರ್ಚಾಗತ್ತೆ, ನಾವೇನು ಮಾಡಕ್ಕಾಗಲ್ಲ. ನಾವು ನಮಗ್ ಬೇಕಂತ ವಿಶಾಲವಾಗಿ ಊರಾಗಲ್ಲ ಮನೆಯನ್ನು ಕಟ್ಕೊಂಡಾಗ ಅದಕ್ಕೆ ಯಾವ್ಯಾವ್ದಕ್ಕೆ ಏನೇನು ಕೊಡ್ಬೇಕು ಅದನ್ನ ಕೊಡ್ಲೇಬೇಕು. ಶರ್ಟ್ ಮಾಡಿ ನಾವು ಕಾಲರ್ ಹೊಲಿಯಕ್ ಬಟ್ಟೆ ಇಲ್ಲ ಅಂದ್ರೆ ಆಗತ್ತಾ? ಎಲ್ಲನೂ ಮಾಡ್ಬೇಕಾಗತ್ತೆ. ಅದಕ್ಕೆ ಈ ಕಾಂಪೌಂಡ್ ಗೋಡೆಯನ್ನ ಅಟ್ಲೀಸ್ಟ್ ನೀವು ಒಂದು ಐಡಿಯಾ ಮಾಡ್ಕೊಳ್ಳಿ. ಈ ಕಲ್ಲುಗಳನ್ನ ಅರ್ಧಕ್ಕೆ ಇಳಿಸಿ, ಇದನ್ನ ಡೌನ್ ಮಾಡಿ, ಇದೇ ಕಲ್ಲುಗಳನ್ನ ಬಳಸಿ ಇಲ್ಲಿ ಕಟ್ಕೊಂಡ್ಬಿಡಿ ಕಾಂಪೌಂಡು. ಇಲ್ಲೇನು ಎತ್ತರಕ್ಕೆ ಗೋಡೆಗಳು ಕಟ್ಕೊಂಡಿದ್ರೆ ಇದನ್ನ ಜಸ್ಟ್ ಒಂದು ಮೆಟಲ್ ಬಾಕ್ಸ್ ಬರುತ್ತಲ್ಲ, ಪೈಪು ಹೋಲ್ಗಳು, ಅದರಿಂದ ಫಿಕ್ಸ್ ಮಾಡ್ಕೊಳ್ಳಿ. ಈ ಕಾಂಪೌಂಡ್ ನ ಅರ್ಧ ಓಪನ್ ಮಾಡಿ ಇದರದ್ದು ಏನ್ ಇಟ್ಕೆಗಳಿದಾವ ಅದೇ ಇಟ್ಕೆಯಿಂದ ಇಲ್ಲಿ ಕಟ್ಕೊಳ್ಳಿ. ಅವಾಗ ಅಟ್ಲೀಸ್ಟ್ ನಿಮ್ಗೆ ಇದರ ಒಂದು ಉತ್ತರದಿಂದ ಆಗ್ತಾ ಇರ್ತಕ್ಕಂಥ ಏನು ತೊಂದರೆ ಇದೆಯೋ ಆ ತೊಂದರೆ ತಗ್ಗುತ್ತೆ. ನಿಮ್ಗೆ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ಇಲ್ಲಿಂದ ಇಲ್ಲೇನ್ ಮಾಡ್ತಿದ್ರ ಬಿಸ್ನೆಸ್, ಇದರಿಂದ ಕೂಡ ನಿಮ್ಗೆ ಲಾಭನೂ ಆಗುತ್ತೆ. ಗೇಟ್ ಅನ್ನ ಪೂರ್ವ ಮಧ್ಯಭಾಗದಿಂದ ಈಶಾನ್ಯದ ಕಡೆಗೆ ಈ ಕಡೆ ಮಾಡ್ಕೊಳ್ಳಿ. ಮಧ್ಯಭಾಗದಿಂದ ಈ ಕಡೆ ಬರಬಾರ್ದು, ಮಧ್ಯಭಾಗದಿಂದ ಆ ಕಡೆ ಇರಬೇಕು. ಅದನ್ನ ಕರೆಕ್ಟ್ ಆಗಿ ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡ್ಕೊಂಡು ಮಧ್ಯಭಾಗದಿಂದ ಒಂದು ಈಶಾನ್ಯ ಭಾಗ ಕಡೆಗೆ ಗೇಟ್ ಇರೋ ತರ ನೋಡ್ಕೊಳ್ಳಿ. ತುಂಬಾ ಒಳ್ಳೆ ಜಾಗ, ತುಂಬಾ ಚೆನ್ನಾಗಿ ಡಿಗ್ರಿ ಇರ್ತಕ್ಕಂಥ ಜಾಗ. ಇಂಥ ಜಾಗ ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ. ನೀವು ಭಾಗ್ಯವಂತರು. ಇಂಥ ಒಂದು ಸ್ಥಳ ನಿಮ್ಮ ಹತ್ರ ಇದೆ ಅಂದ್ರೆ ನೀವು ಭಾಗ್ಯವಂತರು. ಅದನ್ನ ವಾಸ್ತು ಅನುಕೂಲ ಮಾಡ್ಕೊಡ್ರಿ. ನೀವು, ನಿಮ್ಮ ಮಕ್ಕಳು, ನಿಮ್ಮ ಮುಂದಿನ ಜನರೇಷನ್ ಯಾರ್ಯಾರಿದ್ದಾರೆ ಎಲ್ಲ ಸಂತೋಷವಾಗಿರ್ತಾರೆ, ಸಮೃದ್ಧಿಯಿಂದ ಇರ್ತಾರೆ. ನಿಮ್ಗೆ ನಾವು ಇವತ್ತು ಹೇಳಿರ್ತಕ್ಕಂಥ ವಿಚಾರಗಳು ಇನ್ನೂ 10 ವರ್ಷ 20 ವರ್ಷ ಆದ್ಮೇಲೆ ಸಹಿತ ನಿಮ್ಗೆ ಜ್ಞಾಪಕ ಬರುತ್ತೆ. ಯಾಕಂದ್ರೆ ಇಂಥವ್ರು ಹೇಳೋಗಿದ್ರು ಇದರಿಂದ ನಾವು ಚೆನ್ನಾಗಿದ್ದೀವಿ ಅಂತ. ಮಾಡುವಂತ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ, ತಪ್ಪಾಗಿ ಮಾಡ್ಕೋಬೇಡಿ. ಎಲ್ಲ ಮಾಡ್ತೀರಾ, ಸಣ್ಣ ಪುಟ್ಟ ವಿಚಾರಗಳಿಗೆ ಕಂಜೂಸ್ತನ ಮಾಡ್ತೀರಾ. ಇಲ್ಲಿ ಕಂಜೂಸ್ತನ ಯಾಕಂತ ಹೇಳ್ತೀನಿ ಅಂದ್ರೆ, ಇಲ್ಲಿ ಗೋಡೆ ಕಟ್ಟಿದ್ ಇಲ್ಲಿ ಮೆಶ್ ಹಾಕಿದ್ ಯಾಕಂದ್ರೆ ಇದಿಷ್ಟು ನಮ್ಮ ಮನೆ ಒಳಗೆ ಬರುತ್ತೆ, ಇಲ್ಲೇನ್ ಸೇಫ್ಟಿ ಬೇಡ, ಅಲ್ಲಿ ಸೇಫ್ಟಿ ಬೇಕು ಅಂತ. ಇದು ಪ್ರಶ್ನೆ ಏನಂದ್ರೆ ಬರೀ ಸೇಫ್ಟಿಗೋಸ್ಕರ ಅಲ್ಲ. ಒಂದು ಕಾಂಪೌಂಡ್ ಅನ್ನೋಂಥದ್ದು ಒಂದು ಮನೆಗೆ ಒಂದು ರಕ್ಷಣಾ ಕವಚ. ಅದು ನನ್ನ ಕಾಂಪೌಂಡ್ ವಿಡಿಯೋ ಇದೆ, ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಒಂದು ಕಾಂಪೌಂಡ್ ಅಂತಕ್ಕಂಥದ್ದು ಒಂದು ಮನೆಗೆ ಶ್ರೀರಕ್ಷೆ ಅಂತ ಹೇಳಿ. ಹಾಗಾಗಿ ಕಾಂಪೌಂಡ್ ಅನ್ನ ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ನೀವು ಮಾಡ್ತಕ್ಕಂಥ ಕೆಲಸ ಸಕ್ಸಸ್ ಆಗ್ಲಿ. ಆದಷ್ಟು ಬೇಗ ಮನೆಯನ್ನ ನವೀಕರಣ ಮಾಡಿಕೊಂಡು ನಿಮ್ಮ ಹೊಸ ಮನೆಯ ಏನ್ ಕಟ್ಬೇಕಂತ ಕನಸು ಕಾಣ್ತಾ ಇದ್ರೆ ಆ ಕನಸು ಕೂಡ ನೆರವೇರ್ಲಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿಗೆ ವಿಶ್ವಾಸಕ್ಕೆ ಧನ್ಯವಾದ. ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋವನ್ನ ನಿಮ್ಮ ಮನೆ ಕಟ್ತಾ ಇರ್ತಕ್ಕಂಥ ಫ್ರೆಂಡ್ಸ್ಗೂ ರಿಲೇಷನ್ಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಹೆಚ್ಚಿನ ವಿಚಾರಗಳನ್ನ ಇನ್ನು ಮುಂದೆ ತರ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.